ವಿಷಯಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಜೊತೆಗೆ ಇನ್ನೊಂದಿದೆ, ಅದನ್ನು ಕೂಡ ಹೇಳ್ತೀನಿ. ಎಲ್ಲಿ ಹೋಗಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಡೀ ಭಾರತೀಯರಿಗೆ ಕಾಡಲಾಗತ್ತಿ ಈ ಬಿಳಿ ಕೂದಲ, ಈ ತೆಲಿಗೆ ಹೇರ್ ಡೈ ಮಾಡ್ಲಾ, ಅದನ್ನ ಮಾಡ್ಲಾ, ಇದನ್ನ ಮಾಡ್ಲಾ, ಹಲವಾರು ಯೂಟ್ಯೂಬ್ನಲ್ಲಿ ನೋಡ್ತೀರಿ. ನಿಮ್ಮ ವಾರದಲ್ಲಿ ಶಾಶ್ವತ ಕಪ್ಪು ಕೂದಲನ್ನು ಮಾಡ್ಕೊಳ್ಳಿ. ನೀವು ಸಾಯುವವರಿಗೆ ನಿಮಗೆ ಕಪ್ಪು ಕೂದಲು ಬೇಕೇ? ಇವೆಲ್ಲ ನಾವೆಲ್ಲ ನೋಡ್ತೀವಿ, ಸಿಕ್ಕಾಪಟ್ಟೆ ವ್ಯೂಸ್ ಎಲ್ಲ ಬಂದ್ಬಿಡುತ್ತೆ. ಏನು ಮಾಡಿದ್ರು ಬಿಳಿ ಕೂದಲು, ವೈಟ್ ಹೇರು ಕಪ್ಪಿಗೆ ಆಗ್ತಾ ಇಲ್ಲ. ಒಂದು ವಾರ ಇರುತ್ತೆ, ಎಷ್ಟೇ ಪ್ರಯತ್ನ ಮಾಡಿದ್ರು. ಯಾಕಂದರೆ ಮೇಲ್ಗಡೆ ಹಚ್ಚಿದ್ರೆ ಏನು ಅದು ಶಾಶ್ವತವಾಗಿ ನಿಂದ್ರಲ್ಲ. ಒಳಗಿಂದ ಆಗುವ ಗ್ರಂಥಿಗಳಿಂದ ಬರುವಂಥ ಈ ನಮ್ಮ ಬಿಳಿ ಕೂದಲು ಕಪ್ಪಿಗೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗ್ಬೋದು ಏನೋ ಗೊತ್ತಿಲ್ಲ, ಅದು ಹುಡ್ಕೋತಾ ಹೋಗ್ಬೇಕು ಆಯುರ್ವೇದಿಕ ಪದ್ಧತಿಯಲ್ಲಿ. ಹಚ್ಕೊಂಡು ಅದು ಇದು ಏನು ಎಲ್ಲ ತಲೆಗೆ ಬಳಕೊಂಡು ಆಯಿತು. ಅದನ್ನು ನೋಡಿದರೆ ನೀವು 15 ದಿನದಲ್ಲಿ ಬಿಳಿ ಕೂದಲನ್ನು ಕಪ್ಪಗೆ ಮಾಡ್ಕೊಳ್ಳಿ, ಶಾಶ್ವತ ಕಪ್ಪಾಗತ್ತೆ, ಅದಾಗತ್ತೆ, ಇದಾಗತ್ತೆ. ಏನೂ ಆಗಲ್ಲ, ಕೈ ಸೋತು ಬಿಡ್ತಾನೆ. ಹೀಗಾಗಿ ಇದು ಕೂಡ ಭಾರತೀಯರಿಗೆ ಕಾಡ್ತಾ ಇದೆ. ಬಿಳಿ ಕೂದಲನ್ನು ಮರೆಮಾಚಲಿಕ್ಕೆ ಎಲ್ಲ ಹೇರ್ ಡೈ ನಾನು ಹಚ್ಕೊಂಡು ಬಂದಿದ್ದೀನಿ. ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಇನ್ನೊಂದು ವಿಷಯ, ಡಯಾಬಿಟಿಸ್ ಕಾಡ್ತಾ ಇದೆ. ಜೊತೆಗೆ ಕ್ರಿಯಾಟಿನು, ಸಕ್ಕರೆ ಕಾಯಿಲೆ, ಏನು ಮಾಡಿದ್ರು ಹತೋಟಿಗೆ ಬರ್ತಾ ಇಲ್ಲ. ನಮ್ಮ ಜೀವನ ಪದ್ಧತಿನೂ ಅಥವಾ ವಾತಾವರಣದಲ್ಲಿ ಆಗ್ತಾ ಇದೀವೋ, ಏನಾಗ್ತಾ ಇದೆಯೋ ಇನ್ನುವರೆಗೂ ಯಾವ ವಿಜ್ಞಾನಿಗೂ ಕೂಡ ತಿಳಿತಾ ಇಲ್ಲ. ನಮ್ಮ ಆಹಾರ ಪದ್ಧತಿಗಳು, ನೀರಿನ ಮತ್ತು ಪರಿಸರದ ಮೇಲೆ ನಮಗೆಲ್ಲ ಈ ಥರ ಕಾಯಿಲೆಗಳು ಬರ್ತಾ ಇದ್ದೀವೇನೋ. ಹಾಗೆ ಈ ಹೊಟ್ಟೆ ಬಜ್ಜು ಕಾಡ್ತಾ ಇದೆ. ರನ್ನಿಂಗ್ ಮಾಡ್ಲಾ, ಯೋಗ ಮಾಡ್ಲಾ, ಏರೋಬಿಕ್ಸ್ ಮಾಡ್ಲಾ, ಜಿಮ್ಗೆ ಹಚ್ಚಲ, ಎಷ್ಟೋ ಜನ ಮಾಡಿದ್ರು ಓಡಿರು ಮತ್ತೆ ಅದಕ್ಕಿಂತ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ಒಂದು ಅದೇನೋ ಹೊಸ ಹುಮ್ಮಸ್ಸದಲ್ಲಿ ರನ್ನಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ, ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ, ಜಿಮ್ಗೆ ಹೋಗ್ತಾರೆ. ಸಡನ್ ಆಗಿ ಬಿಟ್ಟ ಮೇಲೆ ಅದೇ ಮತ್ತೆ ಅದಕ್ಕೆ ಬೂಸ್ಟ್ ಕೊಟ್ಟಂಗೆ ಆಗಿಬಿಡುತ್ತೆ ನಮ್ಮ ಹೊಟ್ಟೆಗೆ. ಹೀಗಾಗಿ ಒಂದೇ ಥರದ ವ್ಯಾಯಾಮ ಇದ್ದರೆ ಖಂಡಿತವಾಗಿ ಇಳಿಸ್ಬೋದು. ನಾವು ಸೇವಿಸುವಂಥ ಆಹಾರ ಅದರ ತಕ್ಕಂತೆ ನಮಗೆ ಯಾವುದೇ ವರ್ಕೌಟ್ ಇಲ್ಲ, ಕೆಲಸ ಇಲ್ಲ. ಕಾರಣ ನಮಗೂ ಕೂಡ ಬಂದಿದ್ದೀರಿ. ಏನು ಮಾಡೋದು, ಒಂದು 6 ತಿಂಗಳ ಕೆಲಸ ಇರುತ್ತೆ, 6 ತಿಂಗಳ ಖಾಲಿ ಕುಂಡ್ರೋದು. ವಾತಾವರಣ ತಕ್ಕಂಗೆ ಊಟ ಜಾಸ್ತಿ ಆಗಿಬಿಡುತ್ತೆ, ಕೊಬ್ಬು ಜಾಸ್ತಿ ಆಗಿಬಿಡುತ್ತೆ. ಅದರ ತಕ್ಕಂಥ ಕ್ಯಾಲೋರಿ ಜಾಸ್ತಿ ನಾವು ಸೇವನೆ ಮಾಡಿಬಿಡ್ತೀವಿ. ಅದನ್ನು ಕರಗಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಎಲ್ಲೋ ಕುತ್ಕೋತೀವಿ, ಏನೋ ಮಾಡ್ತೀವಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಡ್ತೀವಿ, ಬಜ್ಜು ಬರುತ್ತೆ. ಅದನ್ನು ಎಷ್ಟೇ ಮಾಡಿದರೂ ಆಗ್ತಾ ಇಲ್ಲ. ಭಾಳ ಶ್ರಮ ಪಡಬೇಕು, ಜಿಮ್ಗೆ ಹೋಗಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ವಾಕಿಂಗು, ರೋಪಿಂಗು, ಜಂಪಿಂಗು, ಸ್ವಿಮ್ಮಿಂಗು, ಏನು ಮಾಡಿದರೂ ಕಡಿಮೆ ಆಗ್ತಾ ಇಲ್ಲ. ಆಗತ್ತೆ ಅದು ನಿಯಮಿತವಾಗಿ ನಾವು ಮಾಡ್ತಾ ಬಂದರೆ ಇದಾಗತ್ತೆ. ನಾವು ಸೇವಿಸಿದಂಥ ಕ್ಯಾಲೋರೀಸು, ಪ್ರೋಟೀನ್ಸು ಅದರ ತಕ್ಕಂತೆ ಅದಕ್ಕಿಂತ ಜಾಸ್ತಿ ನಾವು ವರ್ಕೌಟ್ ಮಾಡಿದರೆ ಮಾತ್ರ ಒಂದು ಹಂತಕ್ಕೆ ನಮ್ಮ ದೇಹ ಸದೃಢವಾಗಿ ನಿಂದಿರುತ್ತೆ. ಇನ್ನೊಂದು ಹೆಚ್ಚಾಗಿ ಕಾಡುವುದು ಮಹಿಳೆಯರಲ್ಲಿ ಋತುಚಕ್ರ, ಅಂದರೆ ಪೀರಿಯಡ್ಸ್ ಅಂತ ಕರಿತೀವಿ. ಯಾವಾಗ ಹೋಗುತ್ತೆಪ್ಪ ಇದು, ಯಾವಾಗ ನಮಗೆ ಮುಕ್ತಿ ಆಗತ್ತೆ, ಬರುವಂಥ ಹೊಟ್ಟೆ ನೋವು, ಆ ತೊಂದರೆ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಅದು ಏನು ಮಾಡ್ಲಿಕ್ಕಲ್ಲ, ಸಹಜ ಪ್ರಕೃತಿಯ ಒಂದು ಗುಣ, ಏನು ಮಾಡಲಿಕ್ಕಾಗಲ್ಲ. ಇಂದಿಲ್ಲ ನಾಳೆ ಕಮ್ಮಿ ಆಗುವಂಥ ಒಂದು ಮಹಿಳೆಯರಲ್ಲಿ ಕಾಡುವಂಥ ಇದು ಸಹಜ ಪ್ರಶ್ನೆಗಳು ಇಡೀ ಭಾರತೀಯರನ್ನ ಕಾಡ್ತಾ ಇದೆ. ನಿಮಗೇನಾದರೂ ಬಿಳಿ ಕೂದಲು ಕಪ್ಪಗಾಗುವಂಥ ಒಂದು ವಾರದಲ್ಲಿ ಪರ್ಮನೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಡಯಾಬಿಟಿಸ್ ಕಡಿಮೆ ಮಾಡುವಂಥದ್ದು ಏನಾದರೂ ಒಂದು ದಿವ್ಯ ಔಷಧ ಇದ್ದರೆ ದಯವಿಟ್ಟು ಹೇಳಿ. ಹಾಗೆ ಈ ಬೊಜ್ಜು ಕರಗಿಸುವಂಥ ಏನೋ ಸರಳ ಉಪಾಯ ಇದ್ದರೆ ಹೇಳಿ, ವಾರದಲ್ಲಿ ಕಮ್ಮಿ ಆಗುವಂಥದ್ದು. ಹಾಗೆ ಹಲವಾರು ಕಾಡ್ತಾ ಇದೆ ಭಾರತೀಯರನ್ನೆಲ್ಲ, ಇಡೀ ನಮ್ಮನ್ನು ಕಾಡ್ತಾ ಇದೆ, ನಿಮ್ಮನ್ನು ಕಾಡ್ತಾ ಇದೆ. ಹೊರಗಡೆ ಹೋಗ್ಲಿಕ್ಕೆ ಎಲ್ಲ ಹೇರ್ ಡೈ ಮಾಡ್ಕೊಂಡು ಹೋಗ್ತೀವಿ, ಮತ್ತೆ ಹಚ್ಕೋಬೇಕು. ಇದೊಂದು ಭಾಳಷ್ಟು ಕಾಡ್ತಾ ಇದೆ. ಏನೋ ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಬಂದೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ಹೀಗೆ ಕಾಯ್ತಾ ಇರಿ, ಹಲವಾರು ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಶುಭವಾಗಲಿ, ಶುಭ ತರಲಿ. ನಿಮ್ಮ ಚಾನಲ್ ಕೂಡ ಅತಿ ಎತ್ತರವಾಗಿ ಬೆಳೀಲಿ. ಒಳ್ಳೊಳ್ಳೆ ಮಾಹಿತಿಗಳು, ನೀವು ಕಂಟೆಂಟ್ಗಳನ್ನು
ವಿಷಯ ಆಧಾರಿತ ಬಂದ್ಬಿಡಿ. ಯೂಟ್ಯೂಬ್ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ಆ ಚಾನಲ್ನಲ್ಲಿ ಒಂದು 5-6 ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ಹಾಗೆ ಭಜನೆ ಇವೆ, ಕೀರ್ತನೆ ಇವೆ, ಪ್ರವಚನವಿವೆ, ಪುರಾತನ ಇತಿಹಾಸವಿವೆ, ಎಲ್ಲವೂ ಇವೆ. ನಿಮಗೇನು ಬೇಕು ರಸದೌತಣ ನನ್ನ ಚಾನಲ್ನಲ್ಲಿ ಇದೆ ಅಂತ ನನ್ನ ಭಾವನೆ. ನಿಮಗೆ ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಚಾನಲನ್ನು ನೋಡ್ತಾ ಇರಿ. ಸಾಗುತ್ತಾ ಹೋಗೋಣ, ಎಲ್ಲರೂ ಒಟ್ಟಿಗೆ ಸಾಗೋಣ. ಹೀಗಾಗಿ ಮತ್ತೊಂದು ವಿಷಯದಲ್ಲಿ ಬರೋಣ. ಭಾಳ ಹೆಚ್ಚಾಯಿತು. ಮತ್ತೆ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಮತ್ತೆ ಅದರ ಜೊತೆ ನಾನು ಬರ್ತಾ ಇರ್ತೀನಿ. ನಿಮ್ಮ ಲೈವ್ ಮತ್ತು ನಿಮ್ಮ ಎಲ್ಲ ಇದ್ರ ಜೊತೆ ನಾನು ಬೆರಿತಾ ಇರ್ತೀನಿ ಅಂತ ಹೇಳ್ತೀನಿ. ಹಾಗೆ ಸ್ವಲ್ಪ ಬಿಡುವಿತ್ತು, ಇಂಥ ವಿಷಯಗಳೆಲ್ಲ ಬರ್ತಾ ಇರ್ತವೆ. ಹೀಗಾಗಿ ಯಾವುದೇ ಒಂದು ಆಯುರ್ವೇದಿಕ್ ಔಷಧಿ ಇರಬಹುದು, ಯಾವುದೇ ಇದ್ರೂ ಕೂಡ ಪ್ರತಿಯೊಬ್ಬರಿಗೆಲ್ಲ ಅವರವರ ಶರೀರ ಗುಣಧರ್ಮದ ಮೇಲೆ ಅವಲಂಬನೆಯಾಗಿರುತ್ತೆ. ಅಂದ್ರೆ ಕಾಂಪ್ಲೆಕ್ಸ್. ನಾನು ಈಗಾಗಲೇ ಹೇಳಿದ್ದೀನಿ ವಿಡಿಯೋದಲ್ಲಿ. ಒಬ್ಬೊಬ್ಬರಿಗೆ ಹಾಲು ಆಗಿ ಬರಲ್ಲ, ಒಬ್ಬರಿಗೆ ಮೊಸರು ಆಗಿ ಬರಲ್ಲ, ಒಬ್ಬರಿಗೆ ಅನ್ನ ಆಗಿ ಬರಲ್ಲ, ಒಬ್ಬರಿಗೆ ರೊಟ್ಟಿ ಆಗಿ ಬರಲ್ಲ. ಅವರ ದೇಹದಲ್ಲಿ ಅದು ಏನು ಒಳಗಡೆ ಇರುತ್ತೆ ಗೊತ್ತಿಲ್ಲ ಯಾರಿಗೆ. ಆ ಮೆಕ್ಯಾನಿಮ್ಸ್ ಅಂತ ಕರಿತೀವಿ, ಮಷೀನು ಯಾವ ಥರ ಮಾರ್ಪಟ್ಟಿದೆ ಯಾರಿಗೆ ಗೊತ್ತಿಲ್ಲ. ಹೀಗಾಗಿ ಹುಳಿಕೊಂಡ್ರೆ ಆಗಲ್ಲ, ಒಬ್ಬರಿಗೆ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡುತ್ತೆ. ಒಬ್ಬರಿಗೆ ಮೊಸರು ಮತ್ತು ಮಜ್ಜಿಗೆ ಇಲ್ಲದೆ ಊಟನೇ ಮಾಡಲ್ಲ, 3 ಹೊತ್ತು ಊಟ ಅದೇ ಆದರೂ ಕೂಡ ನಡೀತೆ. ಒಬ್ಬರಿಗೆ ರಾಗಿ ಮುದ್ದೆ ಬೆಳಗ್ಗೆಯಿಂದ ಸಾಯಂಕಾಲ ಅದೇ ಇದ್ರೂ ಅವ್ರಿಗೆ ಇಷ್ಟ. ಕೇವಲ ಅನ್ನ ಸಾಂಬಾರಿದ್ರೆ ಅವ್ರು ನಡೀತೆ. ಕೆಲವೊಬ್ಬರಿಗೆ ಅನ್ನ ಸಾಂಬಾರೇ ಆಗಿ ಬರಲ್ಲ. ನೋಡಿ ಯಾವ ಥರ ಇದೆ ವಿಚಿತ್ರ. ಒಳಗಡೆ ಇರುವಂಥದ್ದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ನಾನು ಅದನ್ನು ಸೇವನೆ ಮಾಡಿ ನಿಮ್ಗೆ ಕಮ್ಮಿ ಆಗುತ್ತೆ ಅಂದರೆ ಅದಾಗಲ್ಲ. ಅವರವರ ನಮ್ಮ ದೇಹದ ಪ್ರಕೃತಿ ಹೇಗಿದೆಯೋ ಗೊತ್ತಿಲ್ಲ ಒಳಗಡೆ. ಅದನ್ನು ಅರಿತು ನೀವು ನಿಮ್ಮ ಆಹಾರ, ನಿಮ್ಮ ನಡೆ ನುಡಿ, ಕೆಲಸ ಕಾರ್ಯ ಚಟುವಟಿಕೆ ಎಲ್ಲವನ್ನ ಮಾಡಿ ನಿಮ್ಮ ಆರೋಗ್ಯವನ್ನು ಸದೃಢವಾಗಿಡಿ. ನಿಮ್ಮ ದೇಹವನ್ನು ನೀವು ಮೊದಲು ಅರಿತು ಸಾಗಿ. ನಾನು ಹೇಳಿದಂತೆ ಮಾಡಿದರೆ ಆಗಲ್ಲ. ಹೀಗಾಗಿ ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಒಳ್ಳೊಳ್ಳೆ ವಿಷಯಗಳನ್ನು ತೆಗೆದುಕೊಂಡು ಬರ್ತೀನಿ ಬಿಡುವಿದ್ದಾಗ. ಮತ್ತೆ ಸಿಗೋಣ.